Hari Om. Namaste to all. Prostrating at the lotus feet of Shrotriya Brahmanishta Sadguru, Swami Virajeshwara Saraswati on behalf of all of us, today's discourse on Viveka Chudamani will continue. Om Shri Ganeshaya Namaha. Om Shri Mahasaraswatyai Namaha. Sadashiva Samarambham Shri Shankaracharya Madhyamam Asmadacharya Paryantam Vande Guru Parampara. Shruti Smruti Purananam Alayam Karunalayam Namami Bhagavat Padam Shankaram Loka Shankaram Shankaram Shankaracharyam Keshavam Badarayanam Sutra Bhashya Kudo Vande Bhagavantau Punah Punah Sarva Vedanta Siddhanta Gocharam Tamagocharam Govindam Paramanandam Sadgurum Pranatosmiham Om Namo Bhagavate Virajeshwaraya Hari Om. Now, the last session, the set of shlokas, what Acharya Shankara Bhagavad-pada is doling out to his Shishya, and the next few sets of shlokas mainly pertain to the core point of what is called as Atmadarshana. We had stopped at shloka verse number 383 according to this book, which I am referring to. 383 we had stopped. From 384 onwards, today's discourse will continue. Repeatedly, now and then, I'll make it a point that this discourse is mainly inspired by the commentary, the explanation, the bhashyam given by Sri Chandrasekhara Bharati Mahaswamigal, Jagat Guru of Sringeri Peetham. So, Acharya is now taking up such an important, very core point. ಈ ಮುಂದಿನ ಶ್ಲೋಕಗಳಲ್ಲಿ, ಹಿಂದಿನ 2 ಶ್ಲೋಕಗಳಲ್ಲಿ ಆಚಾರ್ಯರು ಆತ್ಮದರ್ಶನದ ಬಗ್ಗೆಯೇ ಮಾತನಾಡ್ತಾರೆ. ನಿಜವಾದ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು, ಭಗವತ್ ಸಾಕ್ಷಾತ್ಕಾರ ಅಂದ್ರೆ ಏನು, ಅಥವಾ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು, ಆ ವಿಷಯವನ್ನೇ ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ. ಶಿಷ್ಯನಿಗೆ ಹೇಳ್ತಾ ಇದ್ದಾರೆ, ಘಟಕಲಶ ಕುಸೋಲ ಸೂಚಿ ಮುಖೈ ಗಗನಂ ಉಪಾದಿಶತೈರ್ವಿಮುಕ್ತಮೇಕಂ ಭವತಿ ನ ವಿವಿಧಂ ತಥೈವ ಶುದ್ಧಂ ಪರಂ ಅಹಮಾದಿ ವಿಮುಕ್ತಮೇಕ ಏವ. ಘಟಕಲಶ ಕುಸೋಲ ಸೂಚಿ ಮುಖೈ ಗಗನಂ ಉಪಾದಿಶತೈರ್ವಿಮುಕ್ತಮೇಕಂ ಭವತಿ ನ ವಿವಿಧಂ ತಥೈವ ಶುದ್ಧಂ ಪರಮಹಮಾದಿ ವಿಮುಕ್ತಮೇಕಮೇವ. ಈ ಶ್ಲೋಕದಲ್ಲಿ ಆಚಾರ್ಯರು ಒಂದು ಉದಾಹರಣೆ ಕೊಡ್ತಾರೆ. ವೇದಾಂತದಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಉದಾಹರಣೆ, ಘಟಾಕಾಶ ಮತ್ತು ಮಠಾಕಾಶ ಅನ್ನೋ ಶಬ್ದಗಳು ಬರುತ್ತೆ. ಆಕಾಶ ಅಂದ್ರೆ ಅಂತರಿಕ್ಷ, ವ್ಯೋಮ, ಸ್ಪೇಸ್. ಒಂದು ಅರ್ಥದಲ್ಲಿ ಖಾಲಿಯಾಗಿರೋ ಜಾಗ. ಈ ಸುತ್ತಲೂ ಇರುವ ಜಾಗ, ನಮ್ಮ ಸುತ್ತಲೂ ಇರುವ ಈ ಜಾಗ ಇದೆಯಲ್ಲ, ಇದು ಆಕಾಶ. ಆಕಾಶ ಅಂದ್ರೆ ಅವಕಾಶ. ಘಟಾಕಾಶ ಮತ್ತು ಮಠಾಕಾಶ ಎರಡು ಬಹಳ ಮುಖ್ಯವಾದ ಉದಾಹರಣೆ. ಘಟಾಕಾಶ ಅಂದ್ರೆ ಗಡಿಗೆಯ ಒಳಗೆ ಇರತಕ್ಕಂತಹ ಖಾಲಿ ಜಾಗ ಅಥವಾ ಆಕಾಶ. ಪರಿಮಿತ ಪ್ರದೇಶದಲ್ಲಿರತಕ್ಕಂತಹ ಆಕಾಶ, ಮಡಿಕೆಯಲ್ಲಿರೋ ಆಕಾಶ, ಆ ಖಾಲಿ ಜಾಗಕ್ಕೆ ಘಟಾಕಾಶ ಅಂತ ಹೆಸರು. ಮಠಾಕಾಶ ಅಂದ್ರೆ ಏನು? ನಮ್ಮ ಸುತ್ತಲೂ ಅಂತರಿಕ್ಷ ರೂಪದಲ್ಲಿ, ವ್ಯೋಮ ರೂಪದಲ್ಲಿ, ಈ ಗಗನ ರೂಪದಲ್ಲಿ ಇರತಕ್ಕಂತಹ ಈ ಮಹಾಕಾಶ, ಇದು ಮಠಾಕಾಶ. So the example in this shloka Acharya is using is taking the space. Sometimes in English they use the word ether. I don't know why. Simply we can call it a space. The full space. Antariksha, Vyoma, whatever name. But the Akasha, Sanskritam word is the correct word. So this space, he is taking an example here in the shloka. What is the example?
ಘಟಕಲಶ ಕೂಸುಲ ಸೂಚಿ ಮುಖೈ ಗಗನಂ ಉಪಾದಿಶತೈ ವಿಮುಕ್ತಮೇಕಂ. ನಮ್ಮ ಆಚಾರ್ಯ ಟೆಲ್ಸ್ ಇಟ್. ಏನ್ ಹೇಳ್ತಾ ಇದ್ದಾರೆ ಮೊದಲ 2 ಚರಣಗಳಲ್ಲಿ ಅಂದ್ರೆ, ನೋಡಪ್ಪ ಶಿಷ್ಯ, ಯಾವುದೇ ವಸ್ತುಗಳ ಒಳಗಡೆ ಇರತಕ್ಕಂತಹ ಖಾಲಿ ಜಾಗ, ಖಾಲಿ ಪ್ರದೇಶ, ಆಕಾಶವನ್ನು ನೋಡ್ತಾ ಹೋದ್ರೆ ಒಂದು ಸೂಜಿಯ ಮೊನೆ ತುಂಬಾ ಚಿಕ್ಕದು, ಆ ಜಾಗ ತುಂಬಾ ಕಡಿಮೆ. ಅಥವಾ ಒಂದು ಮಡಿಕೆ, ಚಿಕ್ಕ ಮಡಿಕೆ, ಅದರೊಳಗೆ ಸ್ವಲ್ಪ ಕಿರಿದಾದಂತಹ ಆಕಾಶ. ಮಡಿಕೆಯಿಂದ ಮುಂದೆ ಒಂದು ದೊಡ್ಡ ಕಳಶವನ್ನು ತಗೊಂಡ್ರೆ ಕಳಶದ ಒಳಗಡೆ ಇರುವ ಆಕಾಶ ಇನ್ನೂ ದೊಡ್ಡದಾಗಿದೆ. ಅದಕ್ಕಿಂತ ಇನ್ನೂ ದೊಡ್ಡದಾದಂತಹ ಭತ್ತ, ರಾಗಿ, ಗೋಧಿ ಇವುಗಳನ್ನ ಕೂಡಿಡತಕ್ಕಂತಹ ಕಣಜಗಳನ್ನು ತಗೊಂಡ್ರೆ ಅದು ಒಳಗಡೆ ಇರೋ ಜಾಗ ಇನ್ನೂ ದೊಡ್ಡದಾಗಿದೆ. ಹೀಗೆ ನಾನಾ ಪ್ರಕಾರ, ನಾನಾ ರೀತಿಯಲ್ಲಿ ಭೇದ ಕಂಡರು, ಪ್ರಮಾಣದಲ್ಲಿ ಭೇದ ಕಂಡರು, ಎಲ್ಲ ಉಪಾಧಿಗಳನ್ನ ಕಿತ್ತು ಒಗೆದ್ರೆ ಒಂದು ಸೂಜಿಯ ಮೊನೆಯಲ್ಲಿರೋ ಆಕಾಶ, ಒಂದು ಮಡಿಕೆ ಒಳಗಡೆ ಇರೋ ಆಕಾಶ, ಒಂದು ಭತ್ತದ ಕಣಜದಲ್ಲಿ ಇರತಕ್ಕಂಥ ಆಕಾಶ ಮತ್ತು ಹೊರಗೆ ಇರತಕ್ಕಂಥ ಮಹಾಕಾಶ ಎಲ್ಲವೂ ಒಂದೇ. ಅವನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಡಿಕೆ ಒಳಗೆ ಇರತಕ್ಕಂತಹ ಜಾಗ, ಮಡಿಕೆಯನ್ನು ತೆಗೆದು ಹಾಕ್ಬಿಟ್ರೆ, ಒಡೆದು ಹಾಕ್ಬಿಟ್ರೆ ಹೊರಗಿನ ಆಕಾಶದಲ್ಲಿ ಸೇರೋಯ್ತಲ್ಲ ಒಳಗಡೆ ಇರೋ ಆಕಾಶ. ಈ ಘಟಾಕಾಶ ಮಠಾಕಾಶ ಜೊತೆ ಸೇರೋ ಹೋಗ್ತಲ್ಲ. ಪೂರ್ತಿಯಾಗಿ ಮಡಿಕೆಯನ್ನು ಚೂರು ಮಾಡಿ ಒಡೆದ್ರೆ ಒಳಗಡೆ ಇರತಕ್ಕಂಥ ಆಕಾಶ ಎಲ್ಲಿ ಹೋಯಿತು? ಹೊರಗಡೆ ಸುತ್ತಲೂ ಇರೋ ಆಕಾಶ ಜೊತೆಗೆ ಒಂದಾಯಿತು. ಅದನ್ನ ಪ್ರತ್ಯೇಕವಾಗಿ ಗುರುತಿಸ್ಲಿಕ್ಕೆ ಸಾಧ್ಯವೇ? ಸಾಧ್ಯ ಇಲ್ಲ. ಈ ಉದಾಹರಣೆ ಆಯಾ ಉಪಾಧಿ ಸಂಬಂಧವಾಗಿ ಆಕಾಶದ ಪ್ರಮಾಣ, ಪರಿಮಾಣ ಆಯಾ ಪ್ರದೇಶಕ್ಕೆ ಭಿನ್ನ ಭಿನ್ನವಾಗಿ ಕಂಡರೂ ಆ ಎಲ್ಲ ಉಪಾಧಿಗಳನ್ನ ತೆಗೆದುಹಾಕಿಬಿಟ್ರೆ, ಸೂಜಿಯನ್ನು ತೆಗೆದುಹಾಕಿಬಿಟ್ರೆ, ಕಡಿಗೆಯನ್ನು ಒಡೆದು ಹಾಕಿದ್ರೆ, ಕಣಜವನ್ನ ಒಡೆದು ಹಾಕಿದ್ರೆ, ಕಲಶವನ್ನ ಒಡೆದು ಹಾಕಿದ್ರೆ, ಅಲ್ಲಿರ್ತಕ್ಕಂಥ ಆಕಾಶಗಳನ್ನ ಹುಡುಕೋದಲ್ಲಿ ಎಲ್ಲವೂ ಮಹಾಕಾಶ ಸೇರಿ ಹೋಗಿತ್ತಲ್ಲ. ಒಂದೇ ಅಲ್ವಾ? ಒಂದೇ ಆಗತ್ತಲ್ವಾ? So the space which is delimited by the outer upadhi, or you take for example a needle. So the eye of the needle has a small space. Within the eye of the needle, the space is very, very minute, but it is present. You take a small pot, the space within the pot, Ghatakasha, is slightly larger, empty space. You take a bigger pot, a bigger earthenware, Kalasha, the space is still bigger inside. Akasha is still bigger inside. If you take the warehouse where grains are stored, Kusula means the warehouse. The space inside the warehouse is still larger and bigger. Ghata kalasha kusula suchi mukaihi gaganam upadishatair vimuktamekam. So, the space inside all these things, when all these things are removed, destroyed, the space becomes only one. Always it is one, surrounding the entire antariksha, the vyoma, akasha. It remains always one. It's always one. So, if you free from thousands of such upadhis, like the space in the pot, the small minute space in the eye of the needle, space inside a bigger granary, if you remove all these upadhis, there is only one space. There are no different spaces here. That is the point. So also, Bhavatina vividam tathaiva shuddham param ahamadi vimuktam ekameva. Tathaiva, in the same way, Acharya says, Shuddham param ahamadi vimuktam ekameva bhavati. ಇದೇ ಪ್ರಕಾರವಾಗಿ ತಥೈವ, ಅದೇ ರೀತಿ ಈ ಅಹಂಕಾರ, ನಾನು ಅಂದ್ರೆ ಈ ಅಹಂಕಾರ, ನಾನು ಅಂದ್ರೆ ದೇಹ, ನಾನು ಅಂದ್ರೆ ಮನಸ್ಸು, ನಾನು ಅಂದ್ರೆ ಬುದ್ಧಿ, ನಾನು ಅಂದ್ರೆ ಪ್ರಾಣ, ನಾನು ಅಂತಂದ್ರೆ ಇಂದ್ರಿಯ, ಈ ರೀತಿ ನಾವು ಸಮೀಕರಣ ಮಾಡಿಕೊಂಡು ಬೇರೆ ಬೇರೆ ಉಪಾಧಿಗಳಿಂದ ನಾನು 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 ಅಂತ ಇದ್ರೆ, ಇವೆಲ್ಲವನ್ನು ತೆಗೆದು ಹಾಕಿದ್ರೆ
ಉಳಿಯೋದು ಒಂದೇ ವಸ್ತು, ಆ ಪರಮ ಚೈತನ್ಯ. ಅದೇ ಪರಬ್ರಹ್ಮ ವಸ್ತು. ಅಹಮಾದಿ ವಿಮುಕ್ತಂ ಏಕಮೇವ ಶುದ್ಧಂ ಪರಂ ಭವತಿ. ಎಲ್ಲ ಜೀವಿಗಳ ನಾನು ನಾನು ಅಂತಕ್ಕಂಥ ಹೊರಭಾಗದ ಚಿಹ್ನೆ ಉಪಾಧಿಗಳನ್ನು ತೆಗೆದುಹಾಕಿದರೆ ಎಲ್ಲ ಜೀವಿಗಳು ನೋಡ್ಲಿಕ್ಕೆ ಬೇರೆ ಬೇರೆಯಾಗಿ ಕಂಡ್ರು, ಬೇರೆ ಬೇರೆ ಆಕಾರದಲ್ಲಿದ್ರು, ಬೇರೆ ಬೇರೆ ರೂಪದಲ್ಲಿದ್ರು, ಅವೆಲ್ಲವನ್ನು ತೆಗೆದುಹಾಕಿ ಒಳಗಡೆ ಇರತಕ್ಕಂತಹ ಇರುವ ಒಂದೇ ವಸ್ತು ಯಾವುದು ಅಂತ ವಿಚಾರ ಮಾಡಿದರೆ ಅದು ಪರಬ್ರಹ್ಮ ವಸ್ತು, ಪರಮ ಚೈತನ್ಯ ವಸ್ತು, ಅದೇ ಪರಮಾತ್ಮ ವಸ್ತು. To this example, Acharya is to highlight that the space example he is taking here, commonly, practically we call emptiness. Space means emptiness. There is nothing. The whole sky is an example of the vast sky, space, limitless, vast, expansive. All these words are used. Even if you go further in deeper in the scientific way of interpretation, our Gurudev used to tell this. I remember, to hammer this point, how deeper sometimes he used to go, being a scientist himself in his Purvashrama. Now, for example, you take at the molecular level of any sentient or non-sentient thing, living or non-living. At the molecular level, all the molecules are made up of different atoms in different configurations, joined together. The same atoms are there, same molecules are there, but their configuration, association differs in such a way that individual entities are formed, living and non-living, matter. So the entire matter, we say, is made up of ultimately atoms, Paramanagudu. Now, even if you take the atom as the most invisible unit, even the atom is divisible into the outer negatively charged electrons revolving around the central nucleus, which includes the protons and neutrons. So electrons continuously revolve around the nucleus of each atom, and there is a space between the electrons, the orbit of the electrons, and the central nucleus. There is a space. Subatomic space, as it is called. Intraatomic space, it is called. If you look at a molecule, for example, water molecule, our chemistry students at the high school level know it very well. They write the equation H2O. The equation, chemical equation for water, they write as H2O, means a molecule of water, invisible, is actually made up of two atoms of hydrogen combined together with one atom of oxygen. So they write H2O. So again, remember, there is a space, Akasha, in the minuscule proportion between the two hydrogen atoms and the oxygen atom, which form a water molecule, H2O, as the symbol, chemical symbol given in the classes. So that is the space, and that space and the outer space is one and the same at the highest level. That is why Vedanta, sometimes these English words are used. The microcosm reflects the macrocosm. That means what is outside is reflected inside. What is outside, the same thing is reflected inside. The macrocosm is reflected in the microcosm. No, these are the words. Anyway, there was some slight deviation here.
Next shloka, Acharya now makes a very pertinent direct point to the Shishya, disciple. So remember, my dear disciple, he says, ultimately, Brahmadistamba paryanta mrusha matra upadhayah tata purnam samatmanam pashyedekatmana sthitam. ब्रह्मादिस्तंभ पर्यंत मृषा मात्रा उपाधयः तत पूर्णं स्वमात्मानं पश्येदेकात्मना स्थितम्. Now what he says here, ಬ್ರಹ್ಮನಿಂದ ಹಿಡಿದು ಸ್ತಂಭ ಪರ್ಯಂತ, ಸ್ತಂಭ ಅಂತಂದ್ರೆ ಅತ್ಯಂತ ಸೂಕ್ಷ್ಮ ಜಂತು ಅನ್ನುವ ಅರ್ಥ. ಬ್ರಹ್ಮನಿಂದ ಹಿಡಿದು ಸೂಕ್ಷ್ಮ ಜಂತುವರೆಗಿನ, ಸೂಕ್ಷ್ಮಾತಿ ಸೂಕ್ಷ್ಮ ಜಂತು ಪ್ರಾಣಿಯವರೆಗಿನ ಎಲ್ಲ ರೀತಿಯ ಉಪಾಧಿಗಳು ಕೇವಲ ಮೃಷಾ ಮಾತ್ರ ಉಪಾದಯ, ಇವೆಲ್ಲವೂ ಕೇವಲ ಮಿಥ್ಯಾ ಸ್ವರೂಪದ್ದು. ಬ್ರಹ್ಮನಿಂದ ಹಿಡಿದು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರಾಣಿಯವರೆಗೆ ಇರತಕ್ಕಂಥ ವಿವಿಧ ಆಕಾರಗಳು, ವಿವಿಧ ರೀತಿಯ ವರ್ಗಗಳು, ಸ್ಥಾವರ ಜಂಗಮ ಜೀವ ನಿರ್ಜೀವ ವಸ್ತುಗಳು, ಈ ಎಲ್ಲವೂ ಕೇವಲ ತೋರಿಕೆಯಂತೆ, ಬಿಸಿಲು ಮರೀಚಿಕೆಯಂತೆ ಕೇವಲ ಮಿಥ್ಯಾ ಸ್ವರೂಪದ ಉಪಾಧಿಗಳು, ಆಕಾರಗಳು, ಉಪಾಧಿಗಳು. ಆದ್ದರಿಂದ ಒಂದೇ ರೂಪದಲ್ಲಿ ಏಕರಸನಾಗಿ, ಏಕರೂಪನಾಗಿ, ಅದ್ವಿತೀಯನಾಗಿ, ಅದ್ವೈನಾಗಿರ್ತಕ್ಕಂತಹ ಪೂರ್ಣನಾದ ತನ್ನ ಆತ್ಮನನ್ನ ಸ್ವಯಂ ತಾನು ಸಾಕ್ಷಾತ್ಕರಿಸಬೇಕು. ಆಚಾರ್ಯ ಇಸ್ ಟೆಲ್ಲಿಂಗ್ ದಿ ಶಿಷ್ಯ, ನೋಡಪ್ಪ, ಎಲ್ಲವೂ ಕಾಣಿಸ್ತಕ್ಕಂತಹ ಎಲ್ಲ ರೂಪಗಳು, ಅನೇಕ ರೂಪಗಳು, ನಾಮಗಳು ಎಲ್ಲವೂ ಮಿಥ್ಯಾ ಸ್ವರೂಪ. ಎಲ್ಲ ರೂಪ ನಾಮಗಳ ಹಿಂದೆ ಇರೋದು ಒಂದೇ ವಸ್ತು, ಇರುವುದು ಒಂದೇ ಪದಾರ್ಥ, ಅದು ಸಾಕ್ಷಾತ್ ಪರಬ್ರಹ್ಮ ವಸ್ತು, ಪರಮ ಚೈತನ್ಯ ವಸ್ತು, ಪರಮ ಪಾವನ ಪವಿತ್ರ ವಸ್ತು, ತಾನೇ ತಾನಾಗಿ ಸ್ವಯಂ ಜ್ಯೋತಿಯಾಗಿ ಬೆಳಗ್ತಾ ಇರತಕ್ಕಂತಹ, ಶಾಶ್ವತವಾಗಿರ್ತಕ್ಕಂತಹ ಬೇರೆಯ ಎರಡನೇ ವಸ್ತುವೇ ಇಲ್ಲದೆ ಇರತಕ್ಕಂತಹ ಇರುವ ಒಂದೇ ವಸ್ತು ಅದ್ವಯನಾಗಿ, ಅದಕ್ಕೆ ಹುಟ್ಟು ಇಲ್ಲದೆ ಸಾವೂ ಇಲ್ಲದೆ ಯಥಾಸ್ಥಿತಿ ತ್ರಿಕಾಲತ್ರಯಾತೀತನಾಗಿ, ದೇಶತ್ರಯಾತೀತನಾಗಿ, ಕಾಲತ್ರಯಾತೀತನಾಗಿರತಕ್ಕಂತಹ ವಸ್ತು ಪರಬ್ರಹ್ಮ ವಸ್ತು ಆತ್ಮವೇ. ಇದನ್ನು ನೆನ್ಪಿಟ್ಕೊಳ್ಬೇಕು. ಅಂತಹ ಆತ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. ನೋಡಪ್ಪ ಶಿಷ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಹಿಯರ್ ಇನ್ ದಿ ಶ್ಲೋಕ, ಬ್ರಹ್ಮಾದಿ ಸ್ತಂಭ ಪರ್ಯಂತ ಮೃಷಾ ಮಾತ್ರ ಉಪಾದಯ. ಬ್ರಹ್ಮಾದಿ ಸ್ತಂಭ ಪರ್ಯಂತ, ಸ್ತಂಭ refers to the minutest worm. In some interpretation, it is also called the minutest grass. So either way, Brahma here, Brahmadi Stambha Paryanta. The word Brahma Acharya is using here, we should not get confused. It is not that absolute Nirakara Parabrahma Tattva. What Brahma here Acharya means is Saguna Sakara Chaturmukha Brahma, Srishtikarta, who appears at the beginning of the creation from Avyakrit, from the unmanifest. Brahma appears with four heads, Chaturmukha. He is the creator, as we call in our Indian pantheon of spiritual studies, in our Indian philosophy. So that is Brahma. That is what Acharya is saying. So from the creator Brahma up to the minutest worm, the animal, or even a grass blade, there are varieties, thousands and millions of varieties of animals and plants and non-living things in the creation. There are millions of varieties of non-living and living creatures. Infinite number, you can't count. But all, my dear disciple, remember, they are all
Really, really, from the standpoint of absolute, they're all mithya. Mrushamatra, they're all mithya. They are unreal in the real sense. Acharya calls them unreal. Why? In what sense? Lot of confusion sometimes sets in about the way Acharya deals, and though he explains in his Bhashyam very clear-cutly, still sometimes confusion persists. For example, from the creator Brahma to the minutest form, everything he calls it as Mrushamatram, Upadaya, all these Upadis, these appearances, Upadi means here appearances, these varieties, they're all Mrusha, Mithya, unreal. In what sense? They are Mrusha, Mithya or unreal because according to the standard explanation given by Shankara Bhagavad-pada, even in his Sutra Bhashya, in the Upanishad Bhashya, and also in the introduction to Bhagavad Gita Bhashya, he makes it very clear why he calls this creation itself, why he calls it Jagat itself, why he calls this universe itself as Mithya. Mithya means practically they appear, they always appear. You can feel, you can sense, you can experience. Everything appears real. Yes, yes, they appear real. You sitting in front of me, my Gurudev always used to tell me, you sitting in front of me, different from me. I am different from you. Another third person looking at you and me will say that the disciple is sitting and the Guru is teaching. Two different entities. And he, the third person, also thinks he is different from both. It is practically sensible. Because that is the experience in the waking state, in the Jagrata Avastha. Differences appear real. So they appear to be real. How can it be mithya? Mithya in the sense, why Acharya uses the word mithya? Really, when compared to the status, when compared to the supreme, unmanifest, absolute, Parabrahma, Nirakara, Nirvishesha, Advaya, Nishkala, Niranjana, Parabrahma Vastu, which is always one, compared to that status, compared to that, this is not always permanent. Parabrahma, unmanifest, Nirguna Brahma, always eternal, always present. It is as it is. There is no change. There is no growth. There is no birth. There is no death. Absolutely, the Parama, supreme consciousness, that supreme awareness remains in the same way as it is all the time without any change. It is permanently same, eternal, no change. Neither it has come, nor it will go away. Neither it is born, nor it will vanish. Neither there is a birth, nor there is a death. It is birthless, deathless, motionless, actionless, etc. All attributes to denote what cannot be denoted. So compared to that, this world, this universe, living and non-living, the sentient and non-sentient things, everything is subject to change. Everything subject to transformation. They appear during creation and they vanish at the destruction of the creation. Even Lord Brahma, Prajapita Brahma, the creator Brahma, Saguna Ishvara, Saguna Brahma, Brahma in the manifested form, Ishvara, God in the manifested form, will not be constantly present in the same way. Even Brahma also will disappear at the final deluge. At the end of the day of the Brahma, Brahma also will disappear along with Vishnu and Maheshwara.
the Trinity also will disappear. The Saguna Brahma will disappear, merge back into Nirakara, Nirvishesha, Nirvikalpa, Nirguna Brahma. Back to the original unmanifest absolute state. So, from that sense, Acharya says, Brahmadi Stamba Pariyanta Mrusha Matra Upadaya. So, all these, they appear to be real, but they are born, they have appeared, they remain, they change, they transform, and one fine day they will vanish. ಜಗತ್ಪಿತನಾದಂತಹ ಸೃಷ್ಟಿಕರ್ತನಾದ ಬ್ರಹ್ಮದೇವನಿಂದ ಹಿಡಿದು ಸೂಕ್ಷ್ಮಾತಿ ಸೂಕ್ಷ್ಮ ಜಂತುವರೆಗೆ ಎಲ್ಲವೂ ಒಂದಲ್ಲ ಒಂದು ದಿವಸ ಹೊರಟೋಗ್ತದೆ. ಒಂದಲ್ಲ ಒಂದು ದಿವಸ ಇಲ್ಲಿ ಇರೋದಿಲ್ಲ. ಒಂದಲ್ಲ ಒಂದು ದಿವಸ ಕಣ್ಮರೆಯಾಗಿ ಹೋಗುತ್ತೆ. ಶಾಶ್ವತ ಅಲ್ಲ, ಪರಮಶಾಶ್ವತ ಅಲ್ಲ. ಆ ಪರಬ್ರಹ್ಮ ವಸ್ತು ಯಾವ ರೀತಿ ಶಾಶ್ವತವಾಗಿದೆಯೋ ಎಲ್ಲವೂ ಆ ಪರಬ್ರಹ್ಮನಿಂದ ಬಂದು ಸೃಷ್ಟಿಯಲ್ಲಿ ಮತ್ತೆ ಮಹಾಪ್ರಳಯ, ಆತ್ಯಂತಿಕ ಪ್ರಳಯದಲ್ಲಿ ಮತ್ತೆ ಎಲ್ಲವೂ ಆ ಪರಬ್ರಹ್ಮದ ಒಳಗೆ ಹೋಗಿ ಸೇರ್ಕೊಳ್ತಾವಲ್ಲ. ಈ ವ್ಯಾಕೃತ ಜಗತ್ತು ಅವ್ಯಾಕೃತಕ್ಕೆ ಹೊರಟೋಗುತ್ತಲ್ಲ. ದಿಸ್ ಮ್ಯಾನಿಫೆಸ್ಟೆಡ್ ಯೂನಿವರ್ಸ್ ಅಗೇನ್ ಬಿಕಮ್ಸ್ ಅನ್ಮ್ಯಾನಿಫೆಸ್ಟ್. ದಟ್ ಈಸ್ ವೈ all these appear as Vrusha Mithya. So what ultimately Acharya says, second charana, Tata Purnam Sumatmanam Pashyet Ekatmana Sthitam. Tataha, because of that, ಆದ್ದರಿಂದ ಸಂಪೂರ್ಣನಾಗಿರುವ ಸ್ವಯಂ ಆಗಿರ್ತಕ್ಕಂತಹ ಪೂರ್ಣಾತ್ಮನಾಗಿರ್ತಕ್ಕಂತಹ ಆತ್ಮನನ್ನೇ ನೋಡಬೇಕು ಅಂದ್ರೆ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಅಂದ್ರೆ ನಾನು ಸ್ವತಃ ಆ ನಿರ್ವಿಕಾರ, ನಿರ್ವಿಶೇಷ, ನಿರ್ದ್ವಯ ಆತ್ಮಸ್ವರೂಪನೇ ಅಖಂಡಾಕಾರನಾಗಿರ್ತಕ್ಕಂತಹ, ಏಕವಾಗಿರ್ತಕ್ಕಂತಹ, ಅದ್ವಿತೀಯನಾಗಿರ್ತಕ್ಕಂತಹ, ಅದ್ವೈನಾಗಿರ್ತಕ್ಕಂತಹ ಆತ್ಮನೇ ನಾನಾಗಿದ್ದೇನೆ ಅನ್ನುವುದನ್ನ ನೇರವಾದ ಅನುಭವದಿಂದ ಸಾಕ್ಷಾತ್ಕಾರಗೊಳಿಸಬೇಕು. ಪಶ್ಯೇತ್, ನೋಡಬೇಕು ಅಂದ್ರೆ ಸಾಕ್ಷಾತ್ಕಾರಗೊಳಿಸಬೇಕು. ಸೊ ಆಚಾರ್ಯ ಸೇಸ್ ತತ ಪೂರ್ಣಂ ಸ್ವಮಾತ್ಮಾನಂ ಪಶ್ಯೇತ್ ಏಕಾತ್ಮನಾ ಸ್ಥಿತಂ. ಸೊ that Purnatma, that Swayam, that original self, I am that self, I am that Purnatma, I am that Atman, I am that Parabrahma Vastu, I am that Parabrahma Sarupa, I am that superior, most unexplainable cosmic consciousness. All these words again words, because what has to be experienced again by the grace of Sadguru or God, difficult to explain in words. Difficult to explain. It is next to impossible. So ultimately what Acharya means, one should realize his true self, his true nature. Your true identity you should realize. That is what Atma Darshan. Pashyet, darshana. Pashyet means darshana. You should see. See means here not literally. You are not seeing Atma as a separate entity. You are that only. That has to be internalized. That experience should come. It should stay 24/7. That is called abiding in the self. Now in the next sloka, fourth charana, fairly bigger one, Acharya takes up the another most common, oftenly repeated example of the rope and the snake. ರಜ್ಜು ಸರ್ಪ ನ್ಯಾಯದ ಉದಾಹರಣೆಯೊಂದಿಗೆ ಮುಂದಿನ ಶ್ಲೋಕದಲ್ಲಿ ಆಚಾರ್ಯರು ಆ ಆತ್ಮ ಸ್ವರೂಪದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಯತ್ರ ಭ್ರಾಂತ್ಯಾ ಕಲ್ಪಿತಂ ತದ್ವಿವೇಕೆ ತತ್ತನ್ಮಾತ್ರಂ ನೈವ ತಸ್ಮಾದಿ ಭಿನ್ನಂ ಭ್ರಾಂತೇರ್ನಾಶಿ ಭಾತಿ ದೃಷ್ಟಾ ಅಹಿತತ್ವಂ ರಜ್ಜುಸ್ತದ್ವತ್ ವಿಶ್ವಮಾತ್ಮ ಸ್ವರೂಪಂ.
ಯತ್ರ ಭ್ರಾಂತ್ಯಾ ಕಲ್ಪಿತಂ ತದ್ ವಿವೇಕೆ ತತ್ತನ್ಮಾತ್ರಂ ನೈವ ತಸ್ಮಾದಿ ಭಿನ್ನಂ ಭ್ರಾಂತೇರ್ನಾಶೇ ಭಾತಿ ದೃಷ್ಟಾ ಅಹಿತತ್ವಂ ರಜ್ಜುಸ್ತದ್ವತ್ ವಿಶ್ವಮಾತ್ಮಸ್ವರೂಪಂ. ರಜ್ಜು ತದ್ವತ್ ವಿಶ್ವಂ ಆತ್ಮಸ್ವರೂಪಂ ಭಾತಿ. Keywords, key phrase here, the fourth charana. Rajju tadvat vishwam atmaswarupam bhati. So ultimately, only the knowledge, the first-hand knowledge by the direct experience about the rope will remain permanent without any doubt, without an iota of doubt. Same way, Vishwam Atma Swarupam Bhati. In the same way, the universe is nothing but Atma Swarupa. The same Atma Swarupa, the same Atman exhibiting itself in the various upadhis called this universe. That is a point here. ಸೊ ಈ ಶ್ಲೋಕದಲ್ಲಿ ಆಚಾರ್ಯರು ಏನು ಹೇಳ್ತಾ ಇದ್ದಾರೆ? ಸರ್ಪ ಮತ್ತು ಹಗ್ಗದ ಉದಾಹರಣೆ, ಸರ್ಪರಜ್ಜು ಮತ್ತೆ ಮತ್ತೆ ವೇದಾಂತದಲ್ಲಿ ಬಹಳ ಪ್ರಸಿದ್ಧವಾದ ಉದಾಹರಣೆ. ಇದನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಬೇಕು. ಅದಕ್ಕೋಸ್ಕರ ಆಚಾರ್ಯರು ಹೇಳ್ತಾ ಇದ್ದಾರೆ, ನಸುಗತ್ತಲಲ್ಲಿ, ಸಂಜೆ ಹೊತ್ತಲಲ್ಲಿ, ಮಬ್ಬು ಬೆಳಕಿನಲ್ಲಿ, ಬೆಳಕಿಲ್ಲದೆ ಇದ್ದಾಗ, ಕತ್ತಲೆ ಆವರಿಸ್ಕೊಳ್ತಾ ಇದ್ದಾಗ, ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮನೆ ಹತ್ತಿರದಲ್ಲಿ ಎದುರುಗಡೆ ಅಥವಾ ರಸ್ತೆನಲ್ಲಿ ಎದುರುಗಡೆ ಏನೋ ಒಂದು ಹಾವಿದೆ ಅಂತ ಕಾಣುತ್ತೆ ನಮಗೆ. ಹಾವು ರಸ್ತೆಯಲ್ಲಿ ಬಿದ್ದಿದೆಯಲ್ಲ, ಆ ರಸ್ತೆ ಎದುರುಗಡೆ ಹಾವು ಕಾಣ್ತಾ ಇದೆಯಲ್ಲ, ಗಾಬರಿ ಆಗತ್ತೆ, ಹೆದರಿಕೆ ಆಗತ್ತೆ, ಸಂಕೋಚ ಆಗತ್ತೆ, ಧೈರ್ಯ ಉಳಿಗುತ್ತೆ, ಅಯ್ಯೋ ಹಾವು ಅಂತಂತೆ ಮನಸ್ಸು. ಆದ್ರೂ ಸ್ವಲ್ಪ ಧೈರ್ಯ ತಗೊಂಡು ಹತ್ರ ಹೋಗಿ ಒಂದು ಟಾರ್ಚು ಅಥವಾ ಒಂದು ಬೆಳಕನ್ನ ಒಂದು ಹಿಡ್ಕೊಂಡು ಹತ್ತಿರದಲ್ಲಿ ಹೋಗಿ ಅದ್ರ ಮೇಲೆ ಬೆಳಕು ಬಿಟ್ಟಾಗ ಒಂದೊಂದೇ ಹೆಜ್ಜೆ ಹೆದರ್ಕೊಂಡು ಹತ್ರ ಹೋಗಿ ನೋಡಿದಾಗ ಆಗ ಮನಸ್ಸಿಗೆ ಆನಂದ, ಒಂದು ರೀತಿ ಸುಖ, ಭಯ ಹೋಯ್ತು, ನಿರ್ಭಯವಾಯಿತು ಮನಸ್ಸು. ಯಾಕೆ ಅಂದ್ರೆ ಮನಸ್ಸಿಗೆ ಹತ್ತಿರ ಹೋಗಿ ಸೂಕ್ಷ್ಮದಲ್ಲಿ ಪರೀಕ್ಷೆ ಮಾಡಿದಾಗ ಮಾತ್ರ ಇದುವರೆಗೂ ನಾನು ಅನ್ಕೊಂಡ ಹಾಗೆ ಅದು ಹಾವಲ್ಲ, ಹಾವು ಅಂತ ತಿಳ್ಕೊಂಡಿದ್ದೆ, ಆ ಭ್ರಾಂತಿಯಲ್ಲಿದ್ದೆ, ಅದರಿಂದ ಹೆದರಿಕೆ ಆಗಿತ್ತು, ಅಯ್ಯೋ ಎದುರುಗಡೆ ಹಾವಿದೆಯಲ್ಲ. ಆದರೆ ಸದ್ಯ ಬದುಕು ಬಿಟ್ನಲ್ಲಪ್ಪ, ಅಪ್ಪ ಪರಮಾತ್ಮ, ನಾನು ಏನ್ ತಪ್ಪು ತಿಳ್ಕೊಂಡಿದ್ದೆ, ಹಾವು ಅಂತ ತಿಳ್ಕೊಂಡ್ಬಿಟ್ಟಿದ್ನಲ್ಲಪ್ಪ ಹೆದರ್ಕೊಂಡು, ಅಲ್ಲ, ಎದುರುಗಡೆ ಇರೋದು ಹಗ್ಗ. ಧೈರ್ಯ ಬಂತು, ಮನಸ್ಸಿನ ಭ್ರಾಂತಿ ಕಳೀತು, ಆ ಅಜ್ಞಾನ ಹೋಯಿತು. ಹಾವು 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 ಅಂತ ತಿಳ್ಕೊಂಡಿದ್ದು ನೋಡಿದ್ರೆ ಬರೀ ಹಗ್ಗ ಅನ್ನೋದು ಗೊತ್ತಾಯ್ತು. ಹಾವು ಅನ್ನೋ ಅಜ್ಞಾನ ಹೊರಟೋಯ್ತು, ಆ ಭ್ರಾಂತಿ ಕಳೀತು, ಆ ವಸ್ತು ನಿಜವಾಗ್ಲೂ ಹಗ್ಗವೇ ಆಗಿದೆ ಅನ್ನೋದು ಗೊತ್ತಾಯ್ತು. ವಸ್ತುತಃ ವೇದಾಂತ ಏನು ಹೇಳುತ್ತೆ? ಈ ಉದಾಹರಣೆ ರಜ್ಜು ಸರ್ಪ ನ್ಯಾಯ. ರಜ್ಜು ಅಂದ್ರೆ ಹಗ್ಗ, ಸರ್ಪ. ವಿವೇಚನೆ ಮಾಡಿ ನೋಡಿದ್ರೆ ನಾವು ರಸ್ತೆಯಲ್ಲಿ ದೂರದಲ್ಲಿ ನಸು ಕತ್ತಲಿನಲ್ಲಿ ಹಾವು ಅಂತ ನೋಡಿದ ವಸ್ತು ವಾಸ್ತವವಾಗಿ ಹಾವಾಗಿಲ್ಲ, ಎಂದೂ ಹಾವಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಹಗ್ಗವೇ ಆಗಿತ್ತು. ನಮ್ಮ ಭ್ರಾಂತಿಯಿಂದ, ಮನೋಭ್ರಾಂತಿಯಿಂದ, ಹೆದರಿಕೆಯಿಂದ ವಿವೇಚನೆ ಕಳ್ಕೊಂಡು ನಾವು ಅದನ್ನ ತಪ್ಪಾಗಿ ಹಾವು ಅಂತ ತಿಳ್ಕೊಂಡ್ವಿ. ನಾವು ಹಾವು ಅಂತ ತಿಳ್ಕೊಂಡಾಗಲೂ ಅದು ಹಗ್ಗವೇ, ಮೊದಲು ಹಗ್ಗವೇ, ಮಧ್ಯದಲ್ಲೂ ಹಗ್ಗವೇ ಆಗಿತ್ತು. ಕೊನೆಗೆ ನಾವು ವಿವೇಚನೆ ಮಾಡಿ ಹತ್ತಿರ ಹೋಗಿ ಪರೀಕ್ಷೆ ಮಾಡಿದಾಗ ಹಗ್ಗ ಅಂತ ಗೊತ್ತಾಯ್ತಲ್ಲ. ಹಾವು ಅನ್ನೋದು ಎಲ್ಲಿತ್ತು? ಮೊದಲೂ ಇಲ್ಲ, ಮಧ್ಯದಲ್ಲೂ ಇಲ್ಲ, ಕೊನೆಯಲ್ಲೂ ಇಲ್ಲ. ನಮ್ಮ ಕಲ್ಪನೆಯಲ್ಲಿ ಮಾತ್ರ, ಭ್ರಾಂತಿಯಿಂದ ಬಂದ ಕಲ್ಪನೆ, ಅಜ್ಞಾನದಿಂದ ಬಂದ ಕಲ್ಪನೆ. ಆ ಕಲ್ಪನೆ ನಾಶ ಯಾವಾಗ ಆಯಿತು ಅಂದ್ರೆ ಹತ್ತಿರ ಹೋಗಿ ಪರೀಕ್ಷೆ ಮಾಡಿದಾಗ, ಅದರ ಮೇಲೆ ಬೆಳಕು ಬಿಟ್ಟಾಗ, ಟಾರ್ಚ್ ಲೈಟ್ ಬಿಟ್ಟಾಗ, ಅಯ್ಯೋ ಇದು ಹಾವಲ್ಲಪ್ಪ ಹಗ್ಗ ಅನ್ನೋ ಸಮಾಧಾನ ಬಂತಲ್ಲ. ಇದು ಸರ್ಪ ರಜ್ಜು ನ್ಯಾಯ. ಆ ಉದಾಹರಣೆ ತಗೊಳ್ತಾ ಇದ್ದಾರೆ ಆಚೆ.
ಯತ್ರ ಭ್ರಾಂತ್ಯ ಕಲ್ಪಿತಂ ತದ್ವಿವೇಕೆ ತತ್ತನ್ಮಾತ್ರಂ ನೈವ ತಸ್ಮಾದಿ ಭಿನ್ನಂ. ಭ್ರಾಂತಿಯಿಂದ ನಾವು ಹಾವು ಅಂತ ತಿಳ್ಕೊಂಡಿದ್ರು, ಅದು ಮೂಲತಃ ಅದು ಹಗ್ಗವೇ ಆಗಿತ್ತು. ಭ್ರಾಂತಿಯಿಂದ ನಾವು ಏನು ಕಲ್ಪನೆ ಮಾಡ್ಕೊಂಡಿದ್ವೋ ಅದಲ್ಲ, ಅದು ನಿಜವಾಗ್ಲೂ ಏನಾಯಿತು ಅದೇ ಆಗಿತ್ತು ಅನ್ನೋ ಅರ್ಥ. ಭ್ರಾಂತಿರ್ನಾಶೇ ಭಾತಿ ದೃಷ್ಟ ಅಹಿತತ್ವಂ. ಭ್ರಾಂತಿರ್ನಾಶೇ ದೃಷ್ಟ ಅಹಿತತ್ವಂ ಭಾತಿ ರಜ್ಜುಸ್ತದ್ವತ್ ವಿಶ್ವಮಾತ್ಮ ಸ್ವರೂಪಂ. ದೃಷ್ಟ ಅಹಿತತ್ವಂ ಭ್ರಾಂತೇರ್ನಾಶೇ ಭಾತಿ. ನಾವು ನೋಡಿದ್ದು ಹಾವಲ್ಲ ಹಗ್ಗ ಅಂತ. ಈ ಭ್ರಾಂತಿ ಯಾವಾಗ ಹೋಗುತ್ತೆ ಅಂದ್ರೆ ನಾವು ಹತ್ತಿರದಲ್ಲಿ ಹೋಗಿ ಪರೀಕ್ಷೆ ಮಾಡೋದು. ಆಗ ನಮ್ಮ ಭ್ರಾಂತಿ ಹೋಯ್ತು, ಹೆದರಿಕೆ ಹೋಯ್ತು, ಅಜ್ಞಾನ ಹೋಯ್ತು. ಅದು ಹಗ್ಗ ಅಂತ ಗೊತ್ತಾಯ್ತು. ರಜ್ಜು ಭಾತಿ, ಹಗ್ಗವೇ ಆಗಿದೆ. ತದ್ವತ್, ಅದೇ ರೀತಿ ವಿಶ್ವಮಾತ್ಮ ಸ್ವರೂಪಂ. ಈ ಪ್ರಪಂಚ, ಈ ಜಗತ್ತು ನಿಜವಾದ ಅರ್ಥದಲ್ಲಿ ಭ್ರಾಂತಿಯಿಂದ ನಮಗೆ ವಿಶ್ವವಾಗಿ ಜಗತ್ತಾಗಿ ತೋರ್ತಾ ಇದೆಯಲ್ಲ. ನಮ್ಮ ಅಜ್ಞಾನದಿಂದ ಇದು ಬೇರೆ ಬೇರೆ ಬೇರೆಯಾಗಿ ತೋರ್ತಾ ಇದೆಯಲ್ಲ. ಜೀವ ಜಗತ್ತುಗಳು ವೈವಿಧ್ಯಮಯವಾಗಿ ತೋರ್ತಾ ಇದೆಯಲ್ಲ. ಈ ಪ್ರಪಂಚ ವೈವಿಧ್ಯಮಯವಾಗಿ ತೋರ್ತಾ ಇದೆಯಲ್ಲ. ಇದು ಭ್ರಾಂತಿಯಿಂದ. ಈ ಭ್ರಾಂತಿ ಕಳೆದರೆ ಇದು ನಿಜವಾದ ಅರ್ಥದಲ್ಲಿ ಇದು ಸರ್ವವು ಆತ್ಮಸ್ವರೂಪವೇ ಆಗಿದೆ, ಸರ್ವವು ಆತ್ಮಮಯವೇ ಆಗಿದೆ. ನಮ್ಮ ದ್ವೈತ ಭ್ರಾಂತಿಯಲ್ಲಿ ಅಜ್ಞಾನದಿಂದ ನಮಗೆ ಎಲ್ಲವೂ ಬೇರೆ 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 ಅನ್ನೋ ಕಲ್ಪನೆ ಬಂದಿದೆ ಅನ್ನೋ ಅರ್ಥ. So this is a fairly long shloka where Acharya is again trying to give the hint. He is taking use of the Rajju Sarpa Nyaya again, a famous example in the Vedanta. Rajju means the rope, Sarpa means the snake. So that example, which Acharya earlier has already used in Vivekashuddha, even in a number of other places, a famous example in the Vedantic philosophy. So in a dim light in the evening, the sunlight is almost fading or almost gone. While walking on the road near the house or on the road, at a distance when we see something on the road, a long one, with a wavy type, immediately it looks like snake itself is there. And suddenly we are jolted out of fear. Our mind, we see the snake there on the road where I am walking. The first reaction, reflex reaction is, I am jolted out of fear. The fear develops in. See, there is a snake, it may bite me. It may create harm, I may die. So all these feelings, because I am seeing a snake, correct? Then with some courage, by prodding by others, another person who prods, come on, let us see and go, let us go and near and observe, near, let us go near. So with that prodding, what happens, or taking some courage later, with a sort of a feeble, confused mind, we go step by step, very near, take a torchlight, switch on the torchlight, we throw the light on that object, which is a snake on the road. When we go near and examine perfectly, then only at a particular point, suddenly it flashes that I had thought it is a snake. No, it is not a snake. It is only a rope, a thick rope, which was fallen on the road. It appeared like a snake to me. Thank God. No more it is a snake. So I had thought it as a snake because of delusion, because of ajnana, because of ignorance. My ignorance led me to think that it is a snake. Only after proper examination, after reasoning, after real examination, my first-hand experience is, no, it is not any more snake, it is only a rope. Then I feel highly comfortable. My anxiety gone, the fear gone, clarity sets in, my ignorance is gone, ajnana is gone. The real knowledge that it is a rope sets in. It is no more a snake, really, it is a rope that sets in. So the jnana sets in. Then I become happy. Then I become almost
back to the normal sense. Then I will think, oh, by foolishly, I thought it was a snake. No, it was not a snake. So before I ventured out, this rope was rope only. When I thought it was a snake, even then it was a rope only. When I went and later examined finally, even then it was rope only. So from the absolute standpoint of view, the nature of the rope never changed. Only our perception changed. Due to a wrong identification, I thought it was snake. With a proper identification, understanding and reasoning by Viveka, I came to conclusion later by my experience. I only went nearby. I only went very near and saw. Then I found out the truth. The truth is it is a rope, not a snake. So during my delusion also, actually it was rope only. I thought by ignorance, by ajnana. Same way, what Acharya says here. Yatra bhrantya kalpitam tad viveke tat tanmatram naiva tasmadi bhinnam. So that which is imagined as something by ignorance, that which is imagined as something else by ajnana. Upon inquiry, upon proper examination, it is actually not different from that original vastu itself. Upon inquiry, it is the same original vastu, there is no change. Only I had imagined wrongly, that's all. So due to delusion, I thought wrongly. So when once the delusion, bhranti, manobhranti, vanishes, then the feeling of serpent also vanishes. Then I am sure, then I become totally with correct perception. I understand that it is rope only. So the delusion of snake disappears from my mind. So upon the attainment jnana, bhranti or delusion disappears. The truth sets in, the reality sets in. Similarly, here Acharya reminds us that the rope is the real truth. Serpent is only imagined avastha due to jnana or ignorance. So that is how, in the same way, really the world is a truly Atman. The world which appears differently due to duality, with different names and forms, different shapes, living and non-living, the entire world, Jagat, appears. It appears no doubt different due to our own ajnana. When the jnana dawns in, then we understand this whole universe, this world is nothing but Atma Swarup. The underlying principle, Adhishthana, the substratum is Atma only. On this Atma Swarupa Adhishtanam, the world has appeared like a mirage, like a magic, as a insentient thing which has appeared, and then it will vanish one day. So that is a point here to remember correctly. So from the highest standpoint of view, from the absolute standpoint of view, the entire world, Vishwa, is nothing but the Atman itself, Brahma Padartha itself. That itself is the Adhara or the Adhishtanam for the world to emanate or emerge. In some other ways, Acharya has given another example, a famous example used in Vedanta, that the spider, from the tip of the abdomen, it produces and releases the silky threads from its own body. And by that it weaves a beautiful spider web. So it has a capacity either to release these silky threads or to retract them into its own abdominal tip. It has
both the ability of releasing it and sucking it back, taking back. ಜೇಡರ ಹುಳುವಿಗೆ ಎರಡು ಸಾಮರ್ಥ್ಯ ಇದೆ. ಏನು? ತನ್ನ ದೇಹದ ತುದಿಯಿಂದ ಆ ಬಲೆ ಕಟ್ಟಲಿಕ್ಕೆ ಬೇಕಾಗತಕ್ಕಂತಹ ತೆಳ್ಳನೆಯ ನೂಲಿನ ಎಳೆಯನ್ನ ತಾನಾಗಿಯೇ ದೇಹದಿಂದ ಹೊರಗಡೆ ಬಿಡೋದಾಗ್ಲಿ, ಅದನ್ನ ಒಳಗಡೆ ಎಳ್ಕೊಳ್ಳೋದಾಗ್ಲಿ, ಎರಡೂ ಸಾಮರ್ಥ್ಯ ಜೇಡ ಹುಳು ಇದೆ. So that example is also given. So this substratum, this adhara, it releases the Vishwa, the universe, the world during creation, and at the final deluge, the whole world is retracted back into the same unmanifest from which source it has come. Now the next is a landmark shloka, Acharya. Simple yet very difficult to explain. Atmadarshana. Now Acharya says to the disciple, Swayam Brahma, Swayam Vishnu, Swayam Indra, Swayam Shiva, Swayam Vishwamidam Sarvam, Swasmad Ananya Kinchana. Swayam Brahma, Swayam Vishnu, Swayam Indra, Swayam Shiva, Swayam Vishwamidam Sarvam, Swasmad Ananya Kinchana. If you split the last phrase, Swasmad Ananyan Kinchana, Swasmad plus Anyat Kinchana. ಸಂಧಿ ಬಿಡಿಸಿದ್ರೆ ಕೊನೆಯ ಭಾಗ ಸ್ವಸ್ಮಾದ್ ಅನ್ಯನ್ಯ ಕಿಂಚನ. ಸ್ವಸ್ಮಾತ್ ಅನ್ಯತ್ ನ ಕಿಂಚನ. ಸ್ವಯಂ ಬ್ರಹ್ಮ, ಸ್ವಯಂ ವಿಷ್ಣು, ಸ್ವಯಂ ಇಂದ್ರ, ಸ್ವಯಂ ಶಿವ, ಸ್ವಯಂ ವಿಶ್ವಮಿದಂ ಸರ್ವಂ, ಸ್ವಸ್ಮಾತ್ ಅನ್ಯತ್ ನ ಕಿಂಚನ. So what he says here, self explanation. ಈ ಆತ್ಮದರ್ಶನದ ಪರಬ್ರಹ್ಮ ವಸ್ತುವಿನ ಬಗ್ಗೆ, ನನ್ನ ಸ್ವಸ್ವರೂಪದ ಬಗ್ಗೆ ಮುಮುಕ್ಷುವಾದಂತಹ ಜಿಜ್ಞಾಸುವಾದಂಥವನು ಏನು ತಿಳ್ಕೊಳ್ಬೇಕು ಅನ್ನೋದನ್ನು ಆಚಾರ್ಯರು ಉತ್ತಮ ಅಧಿಕಾರಿಯಾಗಿರ್ತಕ್ಕಂತಹ, ಪರಮ ಜಿಜ್ಞಾಸುವಾಗಿರ್ತಕ್ಕಂತಹ, ಮುಮುಕ್ಷುವಾಗಿರ್ತಕ್ಕಂಥ ಆಪ್ತ ಶಿಷ್ಯನಿಗೆ ಹೇಳ್ತಾ ಇದ್ದಾರೆ. ನೀನು ಯಾವ ರೀತಿ ಯೋಚನೆ ಮಾಡಬೇಕಪ್ಪ ಅಂದ್ರೆ, ನೋಡಪ್ಪ ಶಿಷ್ಯ, ಯಾವ ಭಾವದಲ್ಲಿರಬೇಕು ಸದಾಕಾಲ ಸರ್ವದಾ ಸರ್ವಾವಸ್ಥೆಯಲ್ಲಿ ನೀನು ಅಂದ್ರೆ, ಸ್ವಯಂ ಬ್ರಹ್ಮ, ನಾನು ಸ್ವಯಂ ಬ್ರಹ್ಮವೇ ಆಗಿದ್ದೇನೆ. ಬ್ರಹ್ಮ ಅಂತಂದ್ರೆ ಪರಬ್ರಹ್ಮ ಸ್ವರೂಪನೇ ಆಗಿದ್ದೇನೆ. ಸ್ವಯಂ ವಿಷ್ಣು, ನಾನು ವಿಷ್ಣು ಸ್ವರೂಪನೇ ಆಗಿದ್ದೇನೆ. ಸ್ವಯಂ ಇಂದ್ರ, ನಾನು ಇಂದ್ರ ಸ್ವರೂಪನೇ ಆಗಿದ್ದೇನೆ. ಸ್ವಯಂ ಶಿವ, ನಾನು ಶಿವಸ್ವರೂಪನೇ ಆಗಿದ್ದೇನೆ. ಸ್ವಯಂ ವಿಶ್ವಂ, ನಾನು ಈ ಪರಿಪೂರ್ಣವಾದ ವಿಶ್ವವೇ ನಾನಾಗಿದ್ದೇನೆ. ಇದಂ ಸರ್ವಂ ಸ್ವಸ್ಮಾತ್, ಇದೆಲ್ಲವೂ ನಾನಾಗಿದ್ದೇನೆ. ಸ್ವಸ್ಮಾತ್, ನನಗಿಂತಲೂ ಅನ್ಯತ್ ಕಿಂಚನ ನ ಅಸ್ತಿ, ನನಗಿಂತಲೂ ಬೇರೊಂದು ವ್ಯಕ್ತಿ ಆಗಲಿ, ಬೇರೊಂದು ಪದಾರ್ಥವಾಗಲಿ, ವಿಷಯವಾಗಲಿ ಇಲ್ಲವೇ ಇಲ್ಲ. ನಾನು ಇರುವುದು ಒಂದೇ. ಮೊದಲನೇ ಚರಣದಲ್ಲಿ ಆಚಾರ್ಯರು ಏನು ಹೇಳ್ತಾ ಇದ್ದಾರೆ? ಸ್ವಯಂ ಬ್ರಹ್ಮ, ಸ್ವಯಂ ವಿಷ್ಣು, ಸ್ವಯಂ ಇಂದ್ರ, ಸ್ವಯಂ ಶಿವ, ಸಗುಣ ಸಾಕಾರ ಬ್ರಹ್ಮ ಸ್ವರೂಪವನ್ನು ಮನಸ್ಸಿನಲ್ಲಿಟ್ಕೊಂಡು ಸಾಮಾನ್ಯವಾಗಿ ನಾವೆಲ್ಲರೂ ತಿಳ್ಕೊಂಡಿರೋ ಹಾಗೆ ಪರಮಾತ್ಮ 3 ರೂಪದಲ್ಲಿದ್ದಾನೆ. ಗೋಚರ ಸ್ಥಿತಿಯಲ್ಲಿ ತನ್ನದೇ ಆದಂತಹ ಮಾಯೆಯಿಂದ ತಾನೇ ಪ್ರಕಟಗೊಂಡಿರ್ತಕ್ಕಂತಹ ಆ ಪರಬ್ರಹ್ಮ ವಸ್ತು, ನಿರ್ವಿಕಾರ ವಸ್ತು ಸಾಕಾರ ರೂಪದಲ್ಲಿ ಬಂದಾಗ, ಸಾಕಾರ ರೂಪದಲ್ಲಿ ತಗೊಂಡಾಗ, ತಾನೇ ಪ್ರಕಟವಾದಾಗ ಬ್ರಹ್ಮ ರೂಪದಲ್ಲಿ
ವಿಷ್ಣು ರೂಪದಲ್ಲಿ ಮತ್ತು ಶಿವ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ, ವಿಷ್ಣು ಅಂದ್ರೆ ಪಾಲನಕರ್ತ, ಶಿವ ಅಂತಂದ್ರೆ ಸಂಹಾರಕರ್ತ. ಸೃಷ್ಟಿಯ ಕೊನೆಯ ಭಾಗದಲ್ಲಿ ಅತ್ಯಂತಿಕ ಪ್ರಳಯದಲ್ಲಿ ಸೃಷ್ಟಿ ಎಲ್ಲವನ್ನೂ ಸಂಹಾರ ಮಾಡತಕ್ಕಂತಹ ವಿಶ್ವಶಕ್ತಿಗೆ ಶಿವ ಅನ್ನುವ ಹೆಸರು. ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು. ಅದನ್ನ ಮನಸ್ಸಲ್ಲಿಟ್ಕೊಂಡು ಆಚಾರ್ಯರು ಹೇಳ್ತಾ ಇದ್ದಾರೆ. ಹೇಗೆ ತಿಳ್ಕೊಳ್ಬೇಕಪ್ಪ ಅಂದ್ರೆ, ನಾನೇ ಬ್ರಹ್ಮ, ನಾನೇ ವಿಷ್ಣು, ನಾನೇ ಇಂದ್ರ, ನಾನೇ ಆ ಸ್ವಯಂ ಶಿವನಾಗಿದ್ದೇನೆ, ಎಲ್ಲ ವಿಶ್ವವು ನಾನೇ ಆಗಿದ್ದೇನೆ, ಇದೆಲ್ಲವೂ ನಾನೇ ಆಗಿದ್ದೇನೆ, ನನ್ನ ಬಿಟ್ಟು ಬೇರೆ ವಸ್ತು ಇಲ್ಲ. ಇಲ್ಲಿ ನಾನೇ 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 ಅಂತ ಸ್ವಯಂ 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 ಅಂತಂದ್ರೆ ಆಚಾರ್ಯರು ಯಾವ ಪರಿಭಾಷೆಯಲ್ಲಿ ಹೇಳ್ತಾ ಇದ್ದಾರೆ? ದೇಹಕ್ಕೆ ಅಲ್ಲ, ಶಿಷ್ಯನಿಗೆ ಮನದಟ್ಟು ಮಾಡ್ತಾ ಇದ್ದಾರೆ ಇಷ್ಟು ಶ್ಲೋಕಗಳಲ್ಲಿ. ನೀನು ದೇಹ ಅಲ್ಲ, ನೀನು ಪ್ರಾಣ ಅಲ್ಲ, ನೀನು ಬುದ್ಧಿ ಅಲ್ಲ, ನೀನು ಇಂದ್ರಿಯಗಳೂ ಅಲ್ಲ, ನೀನು ಮನಸ್ಸು ಅಲ್ಲ, ನೀನು ಚಿತ್ತವೂ ಅಲ್ಲ, ನೀನು ಯಾವುದೂ ಅಲ್ಲ. ಹಾಗಾದ್ರೆ ಯಾವುದು? ನೀನು ಆ ಸ್ವಯಂ ಏಕಾಕಾರವಾಗಿರ್ತಕ್ಕಂತಹ ಪೂರ್ಣವಾಗಿರ್ತಕ್ಕಂತಹ ಪೂರ್ಣಾತ್ಮನಾಗಿರ್ತಕ್ಕಂತಹ ಆತ್ಮರೂಪವೇ ನೀನಾಗಿದ್ದೀಯಾ ಅಂತ ಹೇಳಿದ ಮೇಲೆ, ಆ ಆತ್ಮನೇ ನೀನು ಅಂತ ಅಂದ್ಮೇಲೆ ಮತ್ತೆ ವಿಶದವಾಗಿ ಹೇಳ್ತಾ ಇದ್ದಾರೆ. ನೋಡು ಹೇಗೆ ತಿಳ್ಕೊಳ್ಬೇಕು ಅಂದ್ರೆ, ಆ ಆತ್ಮ ಸ್ವರೂಪನೇ ನಾನಾದ್ರಿಂದ ನಾನು ಸ್ವಯಂ ಬ್ರಹ್ಮಸ್ವರೂಪನಾಗಿದ್ದೇನೆ. ನಾನೇ ಅಂದ್ರೆ ಆತ್ಮವೇ, ಆ ಆತ್ಮವೇ, ಆ ಆತ್ಮವೇ ವಿಷ್ಣು ಸ್ವರೂಪ, ಆ ಆತ್ಮವೇ ಶಿವಸ್ವರೂಪ, ಆ ಆತ್ಮವೇ ಇಂದ್ರ ಸ್ವರೂಪ, ದೇವಾನುದೇವತೆಗಳ ಸ್ವರೂಪ, ಸರ್ವವೂ ನಾನೇ ಆಗಿದ್ದೇನೆ. ಸರ್ವಂ ಖಲ್ವಿದಂ ಬ್ರಹ್ಮ, ಉಪನಿಷತ್ ವಚನ. ನಿಜವಾದ ಅರ್ಥದಲ್ಲಿ ಎಲ್ಲವೂ ಬ್ರಹ್ಮಸ್ವರೂಪ, ಅದು ನಾನೇ ಆಗಿದ್ದೇನೆ, ನನ್ನ ಬಿಟ್ಟರೆ ಎರಡನೇ ವಸ್ತುನೇ ಇಲ್ಲ. ಈ ಭಾವ ನಿನ್ನಲ್ಲಿ ಇರಬೇಕಪ್ಪ ಯಾವಾಗಲೂ. ಇದು ಆಚಾರ್ಯರ ಉಪದೇಶ ಶಿಷ್ಯನಿಗೆ. ಸೊ ಹಿಯರ್ the crux of the point, Acharya, the ultimate truth he is explaining to his Shishya. Swayam means your own self, capital S. Your own self, myself. What is that self? Swayam. So, your own self, Swayam. So, this your own self, Atma, is Brahma Swarupa. Your own self, Atma, is Swayam Vishnu Swarupa. Your own self is Indra Swarupa, the king of the gods, Devatas, king of the Devatas, Indra. Your own self, Swayam Shiva, you are Shiva Swarupa, you are Brahma Swarupa, you are Vishnu Swarupa. So you must think like that. I am Brahma Swarupa, I am Vishnu Swarupa, I am Shiva Swarupa, I am Indra Swarupa. Swayam Vishwam Idam, I am this whole universe. I am this whole Vishwa, I am this whole Jagat. Swayam Vishwamidam Sarvam Swasmat Anyat Kinchana Na. Swasmat Na Anyat Kinchana. So, apart from it, there is nothing else. I am the only one. Myself is the only one. That is the only one Advaya Vastu. That is the only one, there is no second. Ekam eva advitiya vastu. So I am that self, I am that Atma, I am that Parabrahma vastu, I am that Nirvikara, Nirguna Brahma vastu, Nirakara Brahma vastu. I am equally also Akara, Sakara, Saguna Brahma vastu. I am both Nirakara and Sakara. I am both Nirakara and Sakara. No change, no difference. Everything is ultimately one. So this is the dharana that should be engrammed in the body, in the mind, in the antakarana, 24/7. You have to remember this. You have to remember this. This is what Acharya is hinting upon one after another point. Here, Chandrasekhara Bharati Mahaswamigal, while writing Bhashya commentary on this shloka, which shloka, how the disciple should think, how he should have finally experienced, what is that final experience of Atma Sakshatkara? That final experience appears like this. I am Swayam
I am Brahma, Swayam Vishnu, Swayam Indra, Swayam Shiva, Vishwamidam Sarvam, Swayam, Swayam, Swayam. I am this, I am this, I am. So, to this shloka, Acharya, Chandrasekhara Bharati Mahaswamigal, while giving commentary on this, now he mentions the point from the Brihadaranyaka Upanishad. Mahaswami writes here, he takes the example of the Mahamantra in Brihadaranyaka Upanishad. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಮಹಾಮಂತ್ರವನ್ನ ಇಲ್ಲಿ ತಕ್ಕೊಂಡು ಇದಕ್ಕೆ ಪೂರಕವಾಗಿ ಹೇಳ್ತಾ ಇದ್ದಾರೆ. ಆ ಮಂತ್ರ ಏನು ಹೇಳುತ್ತೆ, ಅದರ ಅರ್ಥ ಏನು? ಸದ್ಗುರು ಕೃಪೆಯಿಂದ ಶ್ರವಣ ಮನನ ನಿಧಿಧ್ಯಾಸನದಿಂದ ವೇದಕಾಲಗಳಲ್ಲಿ ಋಷಿ ವಾಮದೇವ, ಅತ್ಯಂತ ಪ್ರತಿಭಾನ್ವಿತ ಬ್ರಹ್ಮಜ್ಞಾನಿಯಾದಂತಹ ಋಷಿ ವಾಮದೇವ ಅನ್ನುವ ಋಷಿ ಆ ಪರಬ್ರಹ್ಮ ಪರತತ್ವದ ಕೃಪೆಯಿಂದ ಆತ್ಮ ಸಾಕ್ಷಾತ್ಕಾರ ಉಂಟಾದಾಗ ವಾಮದೇವ ಋಷಿ ಏನ್ ಹೇಳ್ತಾರೆ, ಯಾವ ರೀತಿ ನುಡಿತಾರೆ ಅಂದ್ರೆ, ನಾನೇ ಮನುವಾಗಿದ್ದೇನೆ, ನಾನೇ ಆದಿತ್ಯನಾಗಿದ್ದೇನೆ ಅಂದ್ರೆ ಸೂರ್ಯನಾಗಿದ್ದೇನೆ, ಇದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ತಾರೆ. ಆ ಮಹಾಮಂತ್ರ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುತ್ತೆ. ಆ ಮಂತ್ರ ಏನು ಅಂದ್ರೆ, ಋಷಿ ವಾಮದೇವರು ಸಾಕ್ಷಾತ್ಕಾರ ಆದಾಗ ಉದ್ಗಾರ ಮಾಡದಂಥದ್ದು ಏನಪ್ಪ, ಹೇಳಿದ್ದು ಏನಪ್ಪಾ ಅಂದ್ರೆ, ತದೈತತ್ ಪಶ್ಯನ್ ಋಷಿರ್ ವಾಮದೇವ ಪ್ರತಿಪೇದೇಹಂ ಮನುರಭವಂ ಸೂರ್ಯಶ್ಚೇತಿ. ನಾನೇ ಸ್ವಯಂ ಮನುವಾಗಿದ್ದೇನೆ, ನಾನೇ ಸ್ವಯಂ ಆದಿತ್ಯನಾಗಿದ್ದೇನೆ ಅಂದ್ರೆ ಸೂರ್ಯನಾಗಿದ್ದೇನೆ ಅಂತ ಅವರ ಮೊದಲ ಉಚ್ಚಾರ. ಅಂದ್ರೆ ಎಲ್ಲವೂ ನಾನೇ 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 ನಾನಾಗಿ, ಎಲ್ಲ ಕಡೆಯೂ ನಾನೇ ನಾನಾಗಿ ಸರ್ವತ್ರ ಇದ್ದೇನೆ. ಸ್ವಯಂ ಸರ್ವತ್ರ ಸರ್ವಕಾಲದಲ್ಲೂ ನಾನು ನಾನಾಗಿಯೇ ಇದ್ದೇನೆ. ದೇರ್ ಇಸ್ ಓನ್ಲಿ ಮೀ ರೇಡಿಯೇಟಿಂಗ್ ಎವ್ರಿವೇರ್. ಐ ಆಮ್ ದಿಸ್ ಸನ್, ಐ ಆಮ್ ದ ಮನು, ದ ಪ್ರೊಜೆನಿಟರ್ ಆಫ್ ದ ಮ್ಯಾನ್ಕೈಂಡ್. Rishi Vamadeva at the Vedic times, the great Jivan Mukta, Mahajnani, Brahmajnani Rishi Vamadeva, immediately after Brahma Sakshatkara, by the grace of the God, by the grace of his Guru, he proclaims. Rishi Vamadeva says, that is the Brihadaranyaka mantra, Mahamantra, Tadaitat Pashyan Rishir Vamadeva Pratipedeham Manurabhavam Suryascheti Abhavam Manu Suryascha iti. Rishi Vamadeva, after realization, he proclaims ecstatically, euphorically, he says, I am the Manu himself, I am the sun, I am this Ravi, I am this Maitra himself, I am the Aditya himself, I am everything. Manu here means the forefather of the humankind, mankind. Manu was the progenitor of the mankind, the first man created by creator Brahma, called Manu. So I am that Manu himself. I am the Aditya himself. That's what Rishi Vamadeva says. This is the point in Brihadaranyaka Upanishad, detailed one. So Mahaswami takes this example here to explain. Again, what to explain? The effect of realization, how it transforms, how there is a total transformation of the vision. The person remains same. There is no external change. There is no external, any observing mark. There is no mark on the body to denote that he is a Brahmajnani. He is a realized master. He remains like you and me. He talks like you and me. He eats like you and me. He sits and walks like you and me. Sometimes he may become angry. He may scold. He may weep, listening to compassionately problems of others.
So the behavior will be like any other human being which we have come across. So from our mental status, from our standpoint of view, we cannot make out any difference at all, but only the main difference, change in the perception, change in the vision. Now, that Sarvatma Bhava Siddhi occurs at the time of realization. No more desires. Desires have vanished. Vasanas have vanished. Everything is given up. The mind is totally under equilibrium mode, equanimous mode. The person who has realized he is beyond ego, beyond ahankara, beyond the ego clashes, beyond the pairs of opposites. He neither suffers mentally nor elates mentally. When somebody scores, when somebody prizes, when there is money, when there is no money, absolutely he remains content. Always smiling inside, always remaining focused to the locus, always remembering that I am the Atma Swarup. That is called abiding in the self. My Gurudev used to tell me, once in his, most of the time he used to remain silent. Immediately I used to understand, most of our Guru Bandhus also know that Gurudev is not in this world, though we are sitting in front of him. Always he is totally stabilized inside. Occasionally he used to speak. Then once he said, all of a sudden, offhand, he said only one thing: a jnani is no way different from others. Onlookers cannot make out whether a person is a jnani or not. Our Gurudev said, onlooker cannot make out whether the person is a jnani or not, because they are all ajnanis only. They are bound by Maya, so they can't make out. Only a jnani can observe, detect another jnani, because they are at the same wavelength, Gurudev said. So for a jnani, our Gurudev continued, for a jnani, when he looks at the world, universe, everything appears same as they appear to you. The world appears just like it appears to all, living and non-living, forms, names and forms. At the same time, simultaneously, our Gurudev said, how you understand? I don't know. Our Gurudev said, simultaneously, when he is looking at the world, he is also experiencing the oneness. He is looking simultaneously, he is observing simultaneously that everything is Atma Swarup. That is what he meant. That is what he said. To me, in particular. So, Hari Om. So, we have come to the shloka number 387 here. We are stopping here today at 387 shloka number with Guru Sankalpa. Sri Rama Jaya Rama Jaya Jaya Rama Sri Rama Jaya Rama Jaya Jaya Rama Sri Rama Jaya Rama Jaya Jaya Rama Sri Rama Jaya Rama Jaya Jaya Rama. Hari Om Tat Om Namo Bhagavate Virajesh. Yes, sir. Thank you for the enlightening discourse. Thank you. Jai Shri Hari.